ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಒಂದು ಈ ಸೆಂಟೆಲ್ಲ ಬೆಳೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮದು ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರಾ? ಇದರಿಂದ ಏನು ಅನಿಸಿದೆ, ರಿಸಲ್ಟ್ ಯಾವ ರೀತಿ ಇದೆ ಒಂಚೂರು ನಿಮ್ದು ಅಡ್ರೆಸ್ ಅಂದರೆ ಈಗ ಮೊಗ್ಗು ಆಗೋಕ್ಕೆ ಮುಂಚೆ ಬೇರೆ ತಂದು ಎಳೆದವೆಲ್ಲ ಬಿಡ್ತಾ ಇದ್ರೆ. ಓಕೆ ಸರ್. ಬಿಡ್ತಾ ಇದ್ರೆ ಏನಾಯ್ತು ಅಂದರೆ ಇವತ್ತು ನೋಡಿದ್ದು ನಾಳೆ ಇಲ್ದಿರಾಗ್ತಾ ಇತ್ತು ಗಿಡ. ಓಕೆ ಸರ್. ಈಗ ಇದು ಐಟಮ್ ನೋಡಿಬಿಟ್ಟು ತೋಟ ಬಿಟ್ಟಿರೋರು ನೋಡಿ ಬೇರೆಯವ್ರ ತೋಟ ನೋಡಿ ಓಕೆ ಸರ್ ಸಾಕ ಒಂದು ಬಿಟ್ಟಿದ್ದಾದ್ಮೇಲೆ ಹಾಂ ಸರ್ ಇವತ್ತು ನೋಡಿದ ಗಿಡ ನಾಳೆ ನೋಡಲ್ಲ ಅಂತ ಇದ್ದ ಗಿಡ ಹಾಂ ಸರ್ ಒಂದು ರೆಂಬೆ ಬಾಡಿರೋದು ಅಲ್ಲಿಗೆ ಸ್ಟಾಪ್ ಆಯಿತು. ಅಂದರೆ ಇದು ಬಿಟ್ಟಾದ್ಮೇಲೆ ಇದೇನು ಇದೆ ಇದು ಹಾಂ ಸರ್ ಬಾಡಿ ಹಾಕಿರೋದು ಅದು ಅಷ್ಟಕ್ಕೆ ನಿಂತ್ಕೊಂತು. ಮತ್ತೆ ಇನ್ನೊಂದು ಬೇರೆ ರೆಂಬೆ ಉಳ್ಕಂತು. ಹಾಂ ಹಾಂ ಅಂದರೆ ಬೇರೆಯವ್ರ ತೋಟದಲ್ಲಿ ಬಿಟ್ಟಿದ್ದು ನಿಮಗೆ ನಾನು ತಂದುಬಿಟ್ಟೆ. ಹಾಂ, ಇದು ಎಷ್ಟು ದಿವಸ ಆಗಿತ್ತು ಸರ್ ಇದು ಬಿಡೋಕ್ಕೆ, ಈ ಪ್ರಾಡಕ್ಟ್ ಬಿಡಕ್ಕೆ ಮೊಗ್ಗು ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ 2-3 ತಿಂಗಳಾಗಿತ್ತು. 2-3 ತಿಂಗಳಾಗಿತ್ತು. ಅದು ಬಿಟ್ಟು ನಂತರ ಹಾಂ ಸರ್ ಗಿಡ ಉಳ್ಕಂತು. ನನಗೂ ಸಮಾಧಾನ ಆಯಿತು. ಹಾಂ ಸರ್, ಏನೇನು ಬಿಟ್ಟಿರೋ ಒಂಚೂರು ತೋರಿಸ್ತೀರಾ? ಈಗ ಸರ್ ಈ ವೆರೈಟಿ ಓಕೆ ಓಕೆ ನೋಡು, ಇದು ಬಿಟ್ಟಿದ್ರೆ. ಹಾಂ ಸರ್, ಎಷ್ಟು ಟ್ರಿಪ್ ಬಿಟ್ಟಿದ್ರಿ? ಹಾಂ 2 ಟ್ರಿಪ್ ಬಿಟ್ಟಿದ್ರೆ. ಅದು 2 ಟ್ರಿಪ್ ನೀರು ಫ್ರೈ ಮಾಡಿದ್ರೆ. ಹಾಂ, ಮೇಲೆ ಸ್ಪ್ರೇ ಬಿಟ್ಟಿದ್ರೆ ಮೇಲೆ ಸ್ಪ್ರೇನು ಮಾಡಕ್ಕೆ ಹೇಳಿದ್ರೆ ಮಾಡಿದ್ಮೇಲೆ ಹಾಂ ಸಮಾಧಾನ ಆಯಿತು ನಮ್ಗೂ. ಹಾಂ ಸರ್, ಬಂದವ್ರಿಗೆ ನಾವು ಇದೇ ಬಿಡ್ರಿ ಅಂತ ಹೇಳಕ್ಕೂ ದಾರಿ ಸಿಕ್ತು. ಅಂದರೆ ಈಗ ಒಂದು ನೈಟ್ಗೆ ಹೊರಟೋಗ್ತಾ ಇತ್ತು ಅಂತ ಹೇಳ್ತಿದ್ರೆ. ಹೌದು ಹೌದು. ಇದು ಬಿಟ್ಟಾದ್ಮೇಲೆ ಎಷ್ಟು ದಿವಸ ಕಂಟ್ರೋಲ್ ಸಿಗ್ತದೆ ನಿಮಗೆ? 3 ದಿನಕ್ಕೆ ರಿಸಲ್ಟ್ ಗೊತ್ತಾಯ್ತು. 3 ದಿವಸಕ್ಕೆ ಅದೇನು ಹೋಗ್ತಿತ್ತು ಅಲ್ಲಿಗೆ ಸ್ಟಾಪ್ ಆಯಿತು. ಹಾಂ, ಈಗ ಮತ್ತೆ ಈ 2ನೇ ಟ್ರಿಪ್ ಕೊಟ್ಟಾಗ ಸಂಪೂರ್ಣವಾಗಿ ನಿಮಗೆ ರಿಸಲ್ಟ್ ಇದಾಯಿತು. ಸರ್, ಇವಾಗ ಇದು ಪ್ರಾಡಕ್ಟ್ ಬಳಸಿದ ಮೇಲೆ ನಿಮಗೆ ಬೇರೆ ಏನಾದರೂ ಚೇಂಜಸ್ ಬಂತು? ಹೂದಲ್ಲಿ ಶೈನಿಂಗ್ ಆ ಥರ ಏನಾದರೂ ಚೇಂಜ್ ಆಯಿತಾ? ಇಲ್ಲ, ಚೇಂಜ್ ಆಗೈತೆ. ಕೆಲವ್ರು ಏನೋ ಹೇಳ್ತಾರೆ ಅಂದರೆ ಸ್ವಲ್ಪ ಹೂವನ್ನು ದಪ್ಪ ಬರುತ್ತೆ, ಶೈನಿಂಗ್ ಬರುತ್ತೆ ಅಂತ ಕೆಲವು ಫಾರ್ಮರ್ಸ್ ಹೇಳ್ತಾರೆ. ನಿಮಗೂ ಆ ಥರ ಅನುಭವ ಆಗಿದೆಯಾ? ಚೆನ್ನಾಗೈತೆ ಹೂವು. ಹಾಂ, ಡೆವಲಪ್ಮೆಂಟು ತೊಟ್ಟು ಕಟ್ ಮಾಡೋದ್ರಕ್ಕ ಎಲ್ಲಕ್ಕೂ ಚೆನ್ನಾಗೈತೆ. ಹಾಂ, ಈಗ ಒಂದು ಫೈನಲಾಗಿ ಈ ಪ್ರಾಡಕ್ಟಿಂದ ನಿಮಗೆ ಮೂರು ದಿವಸಕ್ಕೆ ನೀರು ಕಂಟ್ರೋಲ್ ಮಾಡಿ ಕೊಡೋಕೆ ಹೇಳಿದ್ವಿ. ಅದೇ ರೀತಿ ಕೊಟ್ಕೊಂಡು ಬಂದಮೇಲೆ ಅದರಲ್ಲೇ ಡೆವಲಪ್ಮೆಂಟು ಆಯಿತು, ವಿಲ್ಟು ಕೂಡ ನಿಂತಿದೆ. ಹೌದು. ಸೊ ವಿಲ್ಟ್ ಅಂದರೆ ಈಗ ನಿಮ್ಮದು ಈ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸ್ಪ್ರೆಡ್ ಆಗಿಲ್ಲ, ನಿಂತ್ಕಂತು. ಇನ್ನೊಂದು ಇದಕ್ಕೆ ಸ್ಪ್ರೆಡ್ ಆಗಿಲ್ಲ. ಗಿಡ ಅಂದಮೇಲೆ 4-5 ರೆಂಬೆ ಬಂದಿರೋದು ನೋಡಿ. ಇಲ್ಲೇ ಐತಿ. ಓಕೆ ಓಕೆ, ಇಲ್ಲೇ ಐತೆ ನೋಡ್ರಿ. ಈ ರೆಂಬೆ ಹಾಂ ಸರ್ 4-5 ರೆಂಬೆ ಬಂದಿರೋದು. ಅವತ್ತು ನೀವು ಕೊಡ್ಬೇಕಾದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗ್ತದೆ ಅಂತ ಹೇಳಿದ್ರೆ. ಓಕೆ ಸರ್, ಅದೇ ತರ ಸ್ಟಾಪ್ ಆಗೈತಿ. ಈಗ ಹಾಂ, ಈ ಬುಡಕ್ಕ 2 ರೆಂಬೆ ಹೋಗಿರೋದು. ಇದು ಇದು ಇರೋದು ಉಳ್ಕೊಂಡೈತೆ ನೋಡಿ. ಇಲ್ಲಿ ಐತೆ. ಈಗ ಇದು ನಿಂತ ಹೋಯ್ತೆ, ಇದು ಹೋಗೈತೆ, ಇದು ಹೋಗೈತೆ, ಇದು ಐತೆ, ಇದು ಹೋಗೈತೆ ನೋಡಿ. ಇವೆಲ್ಲ ಐತೆ. ಸರ್, ಈಗ ಎಷ್ಟು ಕೊಯ್ಲಾಗಿದೆ ಸರ್ ಇದು? ಇದು 4ನೇ ಕೊಯ್ಲು. ಈಗ 4ನೇ ಕೊಯ್ಲು. ಹೂವು ಮಾರ್ಕೆಟಲ್ಲಿ ಪರವಾಗಿಲ್ವಾ ಸರ್? ಪರವಾಗಿಲ್ಲ ಸರ್. ಈಗ ಬೇರೆ ರೈತರಿಗೆ ನಿಮ್ಗೊಂದು ರಿಸಲ್ಟ್ ಬಂದಿದೆ ಅಲ್ವಾ? ಬೇರೆ ಫಾರ್ಮರ್ಸ್ಗೆ ಈ ಪ್ರಾಡಕ್ಟ್ಗಳ ಬಗ್ಗೆ, ರಾಟ್ ಕಿಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ತುಂಬ ಇಷ್ಟ. ನಮ್ಗೆ ಇದೇ ಬಿಡ್ರಿ ಅಂತ ಹೇಳೋಕೆ ದಾರಿ ಸಿಕ್ಕೈತೆ. ಹಾಂ, ಯಾಕಂದರೆ ನಾನು ಒಂದು ತೋಟ ನೋಡಿ. ಹಾಂ ಸರ್. ಈಗ ನಮ್ಮ ತೋಟಲ್ಲಿ ನನಗೆ ಸಮಾಧಾನ ಆದಮೇಲೆ ಹಾಂ ಸರ್, ಬೇರೆಯವ್ರು ಬಂದು ಕೇಳಿದ್ರೆ ಬಿಡಕ್ಕೆ ಅಂದರೆ ಒಂದು ನೀವು ಧೈರ್ಯವಾಗಿ ಹೇಳ್ಬೋದು, ಕಂಟ್ರೋಲ್ ಆಗುತ್ತಪ್ಪ ಅಂತ ನೀವು ಹೇಳ್ಬೋದು. ಹಾಂ ಸರ್. ಈಗ ಹಾಂ, ಹೇಳಿ ಸರ್. ನಮ್ಮದು ಈ ಥರ ಆಗೈತೆ ಅಂತ ಅವ್ರು ಕೇಳಕ್ಕೆ ತುಂಬ ಅನುಕೂಲ. ಓಕೆ ಓಕೆ ಸರ್. ಅಂದರೆ ನಿಮ್ಗೊಂದು ಕ್ಲಾರಿಟಿ ರಿಸಲ್ಟು ಸಿಕ್ಕಿ ಸಮಾಧಾನ ಆಯಿತು. ಹಾಂ ಸರ್, ಒಂದು ಈ ವಿಡಿಯೋನ ಒಂದು 4 ಜನಕ್ಕೆ ನಾನು ಶೇರ್ ಮಾಡ್ಕೊಬೋದಾ? ನಿಮ್ದು ಮಾಡ್ಬೋದು. ಇಲ್ಲ, ಯಾಕಂತಂದರೆ ಈಗ ಕೆಲವು ಫಾರ್ಮರ್ಸ್ಗೆ ಇದರ ಒಂದು ರಿಸಲ್ಟ್. ಹಾಂ ಸರ್, ಅವರು ಯಾವ ತೋಟ ಏನಂತ ಬಂದು ನೋಡ್ಬೋದು ತೋಟ. ಓಕೆ 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 ಸರ್. ಈಗ ಫೈನಲ್ ಆಗಿ ನಿಮ್ಮದೊಂದು ಅಡ್ರೆಸ್ ಒಂಚೂರು ಹೇಳಿ ಸರ್. ಸರ್, ನಮ್ಮದು ಚಿಲ್ಗಾಡ್ ತಾಲೂಕು. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನಾಗರಾಜ್ ಅವರು. ಹಾಂ, ಇಲ್ಲಿ ಅಂಕತಟ್ಟಿ ಗೇಟಿಂದ ಕಾಕ್ಚಕಂಡಹಳ್ಳಿ ರೋಡು. ಓಕೆ, ಶಿಡ್ಲಘಟ್ಟ ತಾಲೂಕು ಬರುತ್ತಾ? ಹ್ಞೂ. ಈ ಒಂದು ರಾಟ್ ಕಿಟ್ ಬಳಸಿ ನಿಮಗೆ ತೃಪ್ತಿ ಆಗಿದೆ? ಹೌದು ಹೌದು. ಓಕೆ, ಥ್ಯಾಂಕ್ ಯು ಸರ್. ತಗೊಳ್ಳೋದು 2 ವಾರ ಬಿಟ್ಬಿಡಿ. ಯಾಕಂದರೆ ನೀಟಾಗಿ